ಟೆಕ್ ಇಸಿ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು DCT 2025 ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಯಾರ್ಯಾರು ವಿದ್ಯಾರ್ಥಿಗಳು ಅಂತಿಮ ಸೀಟಿನ ಒಂದು ಬಗ್ಗೆ ಯೋಚನೆ ಮಾಡ್ತಿದ್ದಿಲ್ಲ, ಸೊ ಎಲ್ಲ ವಿದ್ಯಾರ್ಥಿ ಗುಡ್ ನ್ಯೂಸ್ ವಿದ್ಯಾರ್ಥಿಗಳೇ. ಸೊ ನೋಡಿ, ಅಂತಿಮ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತಿಮ ಸುತ್ತಿನ ಪ್ರವೇಶ ದಿನಾಂಕ ಮತ್ತು ವಿಸ್ತರಣೆ ಮತ್ತು ಪ್ರವೇಶ ಪ್ರಕ್ರಿಯೆ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ. ಸೊ ಇದ್ರಲ್ಲಿ ಏನೇನು ಚೆಕ್ ಮಾಡ್ಕೊಂಡು ಬನ್ನಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿ ಇಲ್ಲಿ ಪ್ರಕಟಣೆ ಕೊಟ್ಟಿದ್ದಾರೆ ನೋಡಿ, ಕಾಯಿನ್ ಡಿಪಾಸಿಟ್ ಪಾವತಿಸಲು ಮತ್ತು ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಕುರಿತು ಬಿಟ್ಟಿದ್ದಾರೆ. ಸೊ ಯಾರೊಂದು ಒಂದು ವಿದ್ಯಾರ್ಥಿಗಳು ಕಾಯಿನ್ ಡಿಪಾಸಿಟ್ ಕಟ್ಟಬೇಕು, ಹಾಗೆಯೇ ಒಂದು ಆಪ್ಷನ್ ಟು ಯಾವಾಗ ಅನ್ನೋದನ್ನು ಒಂದು DCT ಇವಾಗ ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ಫುಲ್ ಕ್ಲಿಯರಾಗಿ ಬಿಟ್ಟಿದ್ದಾರೆ. ಸೊ ಇದನ್ನೇ ತುಂಬ ಇಂಪಾರ್ಟೆಂಟ್ ಆಗಿದೆ. ಥರ್ಡ್ ರೌಂಡ್ಗೆ ಯಾರ್ಯಾರು ಅರ್ಹರಿದ್ದಾರೆ ವಿದ್ಯಾರ್ಥಿಗಳು ಅನ್ನೋದು ಕೂಡ. ಸೊ ಇಲ್ಲಿ ಅರ್ಹ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಮೂರನೇ ಸುತ್ತಿನ ಅಥವಾ ಅಂತಿಮ ಸುತ್ತಿನ ಲಾಸ್ಟ್ ರೌಂಡ್ ಅಂತ ಹೇಳ್ಬೋದು. ಸೊ ಇದು ಲಾಸ್ಟ್ ರೌಂಡ್ ಆಗಿದ್ರು ಕೂಡ ಇನ್ನೊಂದು ಮಾಪಪ್ ರೌಂಡು ಅಥವಾ ಮೇಕಪ್ ಅಂತ ಒಂದು ಇದಿರುತ್ತೆ. ಸೊ ಅಲ್ಲಿ ನೀವು ಮತ್ತೆ ಎಕ್ಸ್ಟ್ರಾ ಒಂದು ಸೀಟ್ಸನ್ನು ಜಾಸ್ತಿ ಉಳ್ಕೊಂಡಿದ್ರೆ ಯಾರ್ಯಾರು ಥರ್ಡ್ ರೌಂಡಲ್ಲಿ ಕೂಡ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ಲ. ಸೊ ಅವ್ರನ್ನೆಲ್ಲರೂ ಕೂಡ ಒಂದು ಥರ್ಡ್ ರೌಂಡ್ಗೆ ಅಥವಾ ಎಕ್ಸ್ಟ್ರಾ ರೌಂಡ್ ಒಂದು ಮಾಡ್ತಾರೆ. ಸೊ ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ವಿದ್ಯಾರ್ಥಿಗಳೇ, ಫಸ್ಟ್ ಅರ್ಹ ಡಿಪ್ಲೊಮಾ ಅಭ್ಯರ್ಥಿಯ ಮೂರನೇ ಸುತ್ತಿನ ಅಥವಾ ಅಂತಿಮ ಸುತ್ತಿನ ಅಂತಲೇ ತಿಳ್ಕೊಳ್ಳಿ ಸೀಟ್ ಹಂಚಿಕೆ ಮತ್ತು ಹಾಗೂ ಆರ್ಟಿಟೆಕ್ಚರ್ಗೆ ಸೀಟ್ಗೆ ಪ್ರವೇಶ ಮತ್ತು ವೃತ್ತಿ ನಿರತರ ಅಭ್ಯರ್ಥಿಯ ಸೀಟ್ ಹಂಚಿಕೆ. ಸೊ ಮೇಕಪ್ ವಿದ್ಯಾರ್ಥಿಗಳು ಯಾರ್ಯಾರು ಮೇಕಪ್ ಎಕ್ಸಾಮ್ನ ಇದೆಲ್ಲ ವಿದ್ಯಾರ್ಥಿಗಳು ಅವರೆಲ್ಲರಿಗೂ ಇದು ಸೇರಿದಂತೆ ಈ ನೋಟಿಫಿಕೇಶನ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಮೂರನೇ ಹಾಗೂ ಅಂತಿಮ ಸುತ್ತಿನಲ್ಲಿ ಭಾಗವಹಿಸುವ ಕುರಿತು ಸೊ 7ನೇ ತಾರೀಕು 7 ಮತ್ತು 8ನೇ ತಾರೀಕು ಪ್ರಕಟಣೆಯಲ್ಲಿ ಕಾಯಿನ್ ಡಿಪಾಸಿಟ್ ಪಾವತಿಸುವ ನಂತರ ಆಪ್ಷನ್ ದಾಖಲಿಸಲು ಸೂಚಿಸಲಾಗಿದೆ. ಅಂದರೆ ಮೂರನೇ ಸುತ್ತಿನಲ್ಲಿ ಯಾರು ಭಾಗವಹಿಸಬೇಕು ಅಂದ್ಕೊಂಡಿದ್ದೀರಾ, ಸೊ ಆ ವಿದ್ಯಾರ್ಥಿ ಕಾಯಿನ್ ಡಿಪಾಸಿಟನ್ನು ಕಂಪಲ್ಸರಿ ಕಟ್ಟಿ ಥರ್ಡ್ ರೌಂಡ್ಗೆ ಬರಬೇಕಂತ ಹೇಳಿದ್ದಾರೆ. ಸೊ ಅದು ಯಾವಾಗ ಅಂದರೆ 7ನೇ ತಾರೀಕು ಮತ್ತು 8ನೇ ತಾರೀಕು ಆಗಸ್ಟ್ನಲ್ಲಿ. ಸೊ ಅಭ್ಯರ್ಥಿಗಳ ಮನವಿ ಮೇರೆಗೆ ಕಾಯಿನ್ ಡಿಪಾಸಿಟ್ ಪಾವತಿಸಲು ಮತ್ತು ಆಪ್ಷನ್ಗಳನ್ನು ದಾಖಲಿಸಲು ದಿನಾಂಕವನ್ನು ಈ ಕೆಳಗೆ ವಿಸ್ತರಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಆಸಕ್ತಿ ಇದ್ದಲ್ಲಿ ಈ ಕೆಳಗಿನಿಂದ ಕ್ರಮ ವಹಿಸಬಹುದಾಗಿದೆ. ಸೊ ಯಾರ್ಯಾರು ಕಾಯಿನ್ ಡಿಪಾಸಿಟ್ ಕಟ್ಟಬೇಕು, ಹಾಗೆ ನಾನು ಆಪ್ಷನ್ ಯಾರ್ಯಾರು ಮಾಡಬೇಕು ಅಂದ್ಕೊಂಡಿದ್ದಿಲ್ಲ, ಸೊ ಆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಕೆಳಗೆ ಕೊಟ್ಟಿರೋಂಥ ಟೈಮ್ ಟೇಬಲ್ನ ಫಾಲೋ ಮಾಡಬೇಕು. ಅರ್ಹ ಇರುವಂಥ ಅಭ್ಯರ್ಥಿಗಳು ಕಂಪಲ್ಸರಿ ಫಾಲೋ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಹಾಗೆಯೇ ಇಲ್ಲಿ ಕಾಯಿನ್ ಡಿಪಾಸಿಟ್ ಪಾವತಿಸೋದು ಯಾವಾಗ ಅಂತಂದರೆ ಸೊ ಡೇಟನ್ನು ಬಿಟ್ಟಿದ್ದಾರೆ. ಸೊ ಆ ದಿನ ಒಂದೇ ದಿನ ಕೊಟ್ಟಿದ್ದಾರೆ ಕಾಯಿನ್ ಡಿಪಾಸಿಟ್ ಯಾವಾಗ ಮಾಡ್ಬೇಕಂತಂದು. ಸೊ ಅದು ಬಂದು 18ನೇ ತಾರೀಕು 8ನೇ ತಿಂಗಳು 2025 ರಾತ್ರಿ 8 ಗಂಟೆವರೆಗೂ ಟೈಮನ್ನು ಕೊಟ್ಟಿದ್ದಾರೆ. ಓಕೆನಾ ವಿದ್ಯಾರ್ಥಿಗಳೇ. ಸೊ ರಾತ್ರಿ 8 ಗಂಟೆವರೆಗೂ ಟೈಮನ್ನು ಕೊಟ್ಟಿದ್ದಾರೆ. ಸೊ ಆಮೇಲೆ ಒಂದು ಆಪ್ಷನ್ಗಳನ್ನು ದಾಖಲಿಸೋದು ಏನಿದೆಯಲ್ಲ, ಸೊ ಅದು ಕೂಡ ಆ ಒಂದು 18ನೇ ತಾರೀಕು 8ನೇ ತಿಂಗಳ 2025 ರಾತ್ರಿ 12 ಗಂಟೆವರೆಗೂ ಕೊಟ್ಟಿದ್ದಾರೆ. ಸೊ ಅಂದರೆ ಈ ಥರ ನೀವು ಕಾಯಿನ್ ಡಿಪಾಸಿಟನ್ನು ಫಿಲ್ ಮಾಡಿಬಿಟ್ಟು ಹಗಲತ್ತಲ್ಲಿ ಸೊ ನೈಟ್ ಟೈಮಲ್ಲಿ ನೀವು ಒಂದು ಆಪ್ಷನ್ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ದಿನಾಂಕವನ್ನು ಮತ್ತೆ ವಿಸ್ತರಿಸಲಾಗುವುದಿಲ್ಲ ಅಂದ್ಬಿಟ್ಟಿದ್ದಾರೆ. ಅಂದರೆ ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ ನೋಡಿ, ಮೂರನೇ ಹಾಗೂ ಅಂತಿಮ ಸುತ್ತಿನ ಸೀಟ್ ಹಂಚಿಕೆ ತಾತ್ಕಾಲಿಕ ಫಲಿತಾಂಶ. ಸೊ ವಿದ್ಯಾರ್ಥಿ ಡಿಪ್ಲೊಮಾ ಸ್ಟೂಡೆಂಟ್ಸ್ ಯಾರ್ಯಾರು ಇದಿಲ್ಲ, ತುಂಬ ಇಂಪಾರ್ಟೆಂಟಾಗಿ ಕೇಳಿಸ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ಬರೀ ಕೊಟ್ಟಿರೋ ಒಂದು 18ನೇ ತಾರೀಕಿಗೆ ನೀವು ಅಮೌಂಟನ್ನು ಕಟ್ಬಿಡ್ಬೇಕಾಗತ್ತೆ. ಸೊ ಒಂದು ಅಮೌಂಟನ್ನು ಕಟ್ಟಿದ ನಂತರ ಒಂದು 1 ಅವರ್ ಬಿಟ್ಟು ನೀವು ಒಂದು ಆಪ್ಷನ್ ಕೂಡ ಕಂಪಲ್ಸರಿ ಅವತ್ತೇ ರಾತ್ರಿ 12 ಗಂಟೆ ಒಳಗಡೆ ಆಪ್ಷನ್ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಮಾಡಿಬಿಟ್ಟಿದ ನಂತರ 19 ತಾರೀಕು ಸಂಜೆ 4 ಗಂಟೆಗೆ ನಂತರ ನಿಮಗೆ ಒಂದು ರಿಸಲ್ಟನ್ನು ಬಿಡ್ತಾರೆ. ಸೊ ಲಾಸ್ಟ್ ಒಂದು ತಾತ್ಕಾಲಿಕ ಅದು ಟೆಂಪ್ರರಿ ಒಂದು ರಿಸಲ್ಟನ್ನು ಬಿಡ್ತಾರೆ. ಸೊ ಅಂತಿಮ ರಿಸಲ್ಟ್ ಏನಿದೆಯಲ್ಲ, ಸೊ 20ನೇ ತಾರೀಕು ಬಿಡ್ತಾರೆ. 28/2025 ಸಂಜೆ 4 ಗಂಟೆ ನಂತರ ನಿಮಗೊಂದು ಫೈನಲ್ ಥರ್ಡ್ ರೌಂಡ್ ರಿಸಲ್ಟನ್ನು ಬಿಡ್ತಾರೆ. ಓಕೆನಾ. ಸೊ ಇಲ್ಲಿ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರ್ಬೋದು, ಫೀಸ್ ಕಟ್ಟೋದಾಗಿರ್ಬೋದು ನಿಮಗೆ ಸೀಟ್ ಸಿಕ್ಕಿದ ನಂತರ. ಓಕೆನಾ. ಸೊ ಅದು ಬಂದು 21/8/2025 ಒಂದು ಅರೌಂಡ್ 3 ಡೇಸನ್ನು ಕೊಟ್ಟಿದ್ದಾರೆ. 24/8/2025. ಹಾಗೆಯೇ ಒಂದು ಚಲನ್ ಡೌನ್ಲೋಡ್ ಮಾಡಿದ ನಂತರ ಪೇಮೆಂಟ್ ಆಫ್ ಫೀಸ್ ಆ್ಯಂಡ್ ಕಾಯಿನ್ ಡಿಪಾಸಿಟ್ ವಿಲ್ ಬಿ ಅಡ್ಜಸ್ಟೆಡ್ ಟು ಇನ್ ದಿಸ್ ರೌಂಡ್ ಅಪಾನ್ ಸೆಲೆಕ್ಷನ್ ಆಫ್ ಸೀಟ್ ಈಸ್ ಟು ಬಿ ಇನ್ ದಿಸ್ ರೌಂಡ್. ಸೊ ನೀವು ಏನೊಂದು ಫೀಸ್ ಕಟ್ಟಿರ್ತೀರಲ್ಲ ಕಾಯಿನ್ ಡಿಪಾಸಿಟ್, ಅದೇ ಕಾಯಿನ್ ಡಿಪಾಸಿಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರೆ. ನೀವು ಉಳಿದಿರೋಂಥ ಅಮೌಂಟನ್ನು ಮಾತ್ರ ಕಟ್ಟಬೇಕಾಗತ್ತೆ. ಓಕೆ, ಅದು ಬಂದು ಸೇಮ್ ಅದೇ ಡೇಟಾಗಿ ಕೊಟ್ಟಿದ್ದಾರೆ. ಸೊ ಬ್ಯಾಂಕಿಂಗ್ ಅವರ್ಸ್ ಏನಿದೆಯಲ್ಲ, ಸೊ ಅಷ್ಟರೊಳಗೆ 25ನೇ ತಾರೀಕುವರೆಗೂ ಕೊಟ್ಟಿದ್ದಾರೆ. ಸೊ ಡೌನ್ಲೋಡಿಂಗ್ ಆಫ್ ಕನ್ಫರ್ಮೇಷನ್ ಸ್ಲಿಪ್ ಆ್ಯಂಡ್ ಆಫ್ಟರ್ ಪೇಮೆಂಟ್ ಆಗಿದ ನಂತರ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಬಂದು ಕೂಡ ಸೇಮ್ ಅದೇ ಡೇಟಲ್ಲೇ ಇರುತ್ತೆ. ಸೊ ಇದಕ್ಕಂದು ಪೇಮೆಂಟು ಕನ್ಫರ್ಮೇಷನ್ ಸ್ಲಿಪ್ ಆಗಿರ್ಬೋದು ಎಲ್ಲ ಒಂದೇ ದಿನ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಲಾಸ್ಟ್ ಡೇಟ್ ಆಫ್ ರಿಪೋರ್ಟಿಂಗ್ ಇರೋ ಕಾಲೇಜ್ ಬಂದು 26ನೇ ತಾರೀಕು. ಸೊ 26ನೇ ತಾರೀಕು ನೀವು ಕಾಲೇಜಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ. ಸೊ ಅಭ್ಯರ್ಥಿ ಕಡ್ಡಾಯವಾಗಿ ಪಾಲಿಸಬೇಕಾದ ಹಂತಗಳು: ಫಸ್ಟ್ ಚಲನ್ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡ ನಂತರ ಯಾವ ಬ್ಯಾಂಕ್ ಕೊಟ್ಟಿರ್ತಾರೆ ಆ ಬ್ಯಾಂಕಲ್ಲಿ ಹೋಗಿ ಅಮೌಂಟನ್ನು ಫಿಲ್ ಮಾಡಬೇಕು. ಫಿಲ್ ಮಾಡಿದ 1 ಅವರ್ಗೆಲ್ಲ ಕನ್ಫರ್ಮ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆ ಕಾಲೇಜಲ್ಲಿ ಹೋಗಿ ಸಬ್ಮಿಟ್ ಮಾಡಿಬಿಟ್ಟು ಮತ್ತೆ KEಗೆ ಬಂದು
ತಿಳಿಸ್ಬೇಕಾಗತ್ತೆ, ಈ ಥರ ಸಬ್ಮಿಟ್ ಮಾಡಿದ್ದೀನಿ, ಈ ಥರ ಅಡ್ಮಿಷನ್ ಆಗಿದ್ದೀನಿ ಅಂತಂದು. ಓಕೆನಾ. ಸೊ ಇನ್ನು ಮುಂದೆ ಇನ್ನು ಹೊಸ ಇದರಲ್ಲಿ ಇಂಪಾರ್ಟೆಂಟ್ ಆಗಿ ತಿಳಿಸ್ತೇನೆ ವಿದ್ಯಾರ್ಥಿ. ಸೊ ಸದ್ಯಕ್ಕೆ ನಾವು ವೆಯ್ಟ್ ಮಾಡಬೇಕಾಗಿರೋದು ಏನಂದರೆ 18ನೇ ತಾರೀಕು ಒಂದು ಕ್ವಾಷನ್ ಡಿಪಾಸಿಟನ್ನು ಕಟ್ಟಬೇಕಾಗಿದೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗಿದೆ ವಿದ್ಯಾರ್ಥಿಗಳೇ. ಸೊ 18ನೇ ತಾರೀಕು ಕೊಟ್ಟಿದ್ದಾರೆ. ಸೊ 17ನೇ ತಾರೀಕುವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಯಾಕೆಂದರೆ 17ನೇ ತಾರೀಕು ಗೊತ್ತಾಗುತ್ತೆ ಒಂದು ಯಾವ ಥರ ಒಂದು ಕ್ವಾಷನ್ ಡಿಪಾಸಿಟ್ ಅದು ಫಾರ್ಮ್ ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ. ಸೊ ವಿದ್ಯಾರ್ಥಿಗಳೇ ಗಮನಿಸಿ, ಸೀಟ್ ಹಂಚಿಕೆ ಫಲಿತಾಂಶ ಪ್ರಕಟಣೆಯ ನಂತರ ಅಭ್ಯರ್ಥಿಗಳು ಕಡ್ಡಾಯವಾಗಿ ಹಂಚಿಕೆಯಾದ ಕಾಲೇಜಿನಲ್ಲಿ ಪ್ರವೇಶಾತಿ ಪಡೆಯಬೇಕು. ಸೀಟು ರದ್ದುಪಡಿಸಿಕೊಳ್ಳಲು ಅವಕಾಶ ಇರುವುದಿಲ್ಲ. ಆದ್ದರಿಂದ ಕಾಲೇಜಿಗೆ ಸೇರಬಯಸುವ ಇಚ್ಛೆ ಆಯ್ಕೆಗಳನ್ನು ಆದ್ಯತಾ ಕ್ರಮದಲ್ಲಿ ಎಚ್ಚರಿಕೆಯಿಂದ ದಾಖಲಿಸಲು ಸೂಚಿಸಿದೆ. ಹಂಚಿಕೆಯಾದ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ವಿಫಲರಾದಲ್ಲಿ ಕ್ವಾಷನ್ ಡಿಪಾಸಿಟ್ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಮತ್ತು ನಿಯಮಾನುಸಾರ ದಂಡ ಪಾವತಿಸಬೇಕು. ಸೊ ಏನು ಒಂದು ಅಮೌಂಟನ್ನು ಕಟ್ಟಿರ್ತಿಲ್ಲ, ಸೊ ಎಲ್ಲ ಅಮೌಂಟ್ ಕೂಡ ಅವರು ತೊಗೊಂಡ್ಬಿಡ್ತಾರೆ. ಸೊ ಯಾವುದು ₹1 ಕೊಡೋಂಗಿಲ್ಲ. ಯಾಕೆ ಕೊಡೋಂಗಿಲ್ಲ ಅಂದರೆ ನೀವು ಕಾಲೇಜ್ ಕಂಪಲ್ಸರಿ ಥರ್ಡ್ ರೌಂಡಲ್ಲಿ ಸಿಗುವಂಥ ಕಾಲೇಜನ್ನು ಯಾವುದೇ ಕಾಲೇಜ್ ಆಗಲಿ ಕಂಪಲ್ಸರಿ ಸೇರಲೇಬೇಕಾಗಿರುತ್ತೆ. ಓಕೆನಾ. ಸೇರಿಲ್ಲ ವಿದ್ಯಾರ್ಥಿಗಳು ಅಂತಂದರೆ ನೀವು ಕಟ್ಟಿರುವಂಥ ಕಾಲೇಜ್ ಒಂದು ಏನು ಅಮೌಂಟ್ ಕಟ್ಟಿರ್ತಿಲ್ಲ ಅಮೌಂಟ್ ಎಲ್ಲ ಹೋಗಿಬಿಡುತ್ತೆ. ಹೋಗಿದ ನಂತರ ಮತ್ತು ನಿಮಗೆ ಎಕ್ಸ್ಟ್ರಾ ಪೆನಾಲ್ಟಿ ಬೀಳುತ್ತೆ. ಓಕೆನಾ. ಸೊ ಪೆನಾಲ್ಟಿ ಅಂದರೆ ದಂಡ. ನಿಯಮಾನುಸಾರ ರೂಲ್ಸ್ ಯಾವ ಥರ ಇದ್ದಾವೆ ಆ ರೂಲ್ಸ್ ಪ್ರಕಾರ ನಿಮಗೆ ದಂಡ ಎಕ್ಸ್ಟ್ರಾ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು DCET ವಿದ್ಯಾರ್ಥಿಗಳು ಥರ್ಡ್ ರೌಂಡನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ವಿದ್ಯಾರ್ಥಿಗಳು ಕೊಟ್ಟಿರುವಂಥ ನಿಯಮಾನುಸಾರವಾಗಿ. ಸೊ ಇನ್ನು ಅಪ್ಡೇಟ್ಸ್ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕಾಮೆಂಟ್ ಸೆಕ್ಷನ್ ತಿಳಿಸಿ ವಿದ್ಯಾರ್ಥಿ, ನಾನು ಕಾಮೆಂಟ್ ಸೆಕ್ಷನ್ ತಿಳಿಸ್ತೀನಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.